ಪಿ ಮಾರ್ಕ್ ವಿವರಗಳು ಬಿಜೆಪಿಗೆ 39ರಿಂದ 49, ಆಮ್ ಆದ್ಮಿ ಪಾರ್ಟಿಗೆ 21ರಿಂದ 31. ಗಮನಿಸಬೇಕು, ಪಿ ಮಾರ್ಕ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ. 39ರಿಂದ 49, ಆಮ್ ಆದ್ಮಿ ಪಾರ್ಟಿ 21ರಿಂದ 31. ಕಾಂಗ್ರೆಸ್ ಅತ್ಯಂತ ಹೀನಾಯ ಸ್ಥಿತಿ, 1-2 ಗೆಲ್ಲಬಹುದು ಅನ್ನುವಂಥದ್ದು ಇದು ಪಿ ಮಾರ್ಕ್ನ ಮತದಾನೋತ್ತರ ಸಮೀಕ್ಷೆ. ರೈಟ್, ಬಿಜೆಪಿಗೆ 39ರಿಂದ 49, ಹಾಗೆ ಆಪ್ಗೆ 21ರಿಂದ 31. ಇದು ಪಿ ಮಾರ್ಕ್ ಹೇಳ್ತಾ ಇರುವಂಥದ್ದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ರಂಗನಾಥ್, ಬಹುಶಃ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಹೆಂಗೆ ಮಾಡುತ್ತೆ ಅಂತ 0ಯಿಂದ 1 ಸೀಟ್ ಕೊಡ್ತಾರೆ ಅಂತ ಹೇಳ್ತಾ ಇದೆ. ಆದರೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಇಷ್ಟು ತೆಗೆದುಕೊಂಡ್ರು ಬಿಜೆಪಿ ಬಂತು ಅಂದರೆ ಆಗ ಯಾವ ಥರ ಡ್ರಾಸ್ಟಿಕಲಿ ಶಿಫ್ಟ್ ಆಗಿದೆ ಅದನ್ನು ನೋಡಬೇಕಾಗುತ್ತೆ. ಆಗಲೇ ಮರಂಗಲ್ ಹೇಳ್ತಾ ಇದ್ರು, ದಲಿತ್ ಸಿಕ್ಸ್ ಇರ್ಬೋದು ಅಥವಾ ವಲಸಿಗರು ಇರ್ಬೋದು, ಅವರ ವೋಟಿಂಗ್ ಪ್ಯಾಟರ್ನ್ ಕೂಡ ತುಂಬ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಬಿಜೆಪಿಗೆ 39ರಿಂದ 49 ಸ್ಥಾನ ಅಂತ ಈಗ ಪಿ ಮಾರ್ಕ್ ಹೇಳ್ತಾ ಇದೆ. ಆಪ್ಗೆ 21ರಿಂದ 31 ಸ್ಥಾನ ಅಂತ ಪಿ ಮಾರ್ಕ್ ಸಂಸ್ಥೆ ಹೇಳ್ತಾ ಇದೆ. ಕಾಂಗ್ರೆಸ್ 1 ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣ ವಿವರ ಬರ್ತಾ ಇದೆ, ಬೇರೆ ಬೇರೆ ಸಂಸ್ಥೆಗಳಿಗಾಗಲೇ ಎಕ್ಸಿಟ್ ಪೋಲ್ ಅನ್ನ ಮಾಡಿದೆ. ಬಿಜೆಪಿಗೆ ಪಿ ಮಾರ್ಕ್ ಹೇಳ್ತಾ ಇರುವಂಥದ್ದು 39ರಿಂದ 49 ಸ್ಥಾನ ಸಿಗುತ್ತೆ ಅಂತ. ಅದೇ ರೀತಿ ಆಪ್ಗೆ 20 ಸ್ಥಾನ ಅಥವಾ 29, 27 ತನಕ ಸ್ಥಾನ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದೆ. ವಿವರಗಳು ಬರ್ತಾ ಇದೆ, ಬೇರೆ ಬೇರೆ ಅಂಕಿಅಂಶಗಳು ಕೂಡ ಬರ್ತಾ ಇದೆ.